ಚೆನ್ನಾಗಿದೆ, ಲಾಭದಾಯಕವಾಗಿದೆ, ಅದ್ಭುತವಾದಂತಹ ಶುಕ್ರಬಲ. ಇನ್ನು ಜಾಬಲ್ಲಿ ಪ್ರಮೋಷನ್ ಬೇಕು ಅಂತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕು. ಯಾರು ಹೂಡಿಕೆದಾರರು ಸಿಗ್ತಾ ಇದ್ದಾರಾ ಅಂತ ಹುಡುಕೋರು ಇರ್ಬೋದು, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದರೆ ನಂಗೆ ಒಳ್ಳೆ ಪ್ರಾಫಿಟ್ ಬೇಕು, ಕ್ಯಾಶ್ ಒಳ್ಳೆ ಲಾಭ ಬೇಕು ಅನ್ನುವಂಥವ್ರು ಇರಬಹುದು. ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2025ನೇ ಇಸ್ವಿ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ನೀವು 23ನೇ ಇಸ್ವಿಲಿ ಅಥವಾ 24ನೇ ಇಸ್ವಿಲಿ ಅಥವಾ ಹಿಂದೆ ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕಾಗದೇ ಇದ್ದಂಥ ಯಾವುದೇ ಒಳ್ಳೆಯ ಕಾರ್ಯಗಳಿರಲಿ, ಸಾಧನೆಗಳಾಗಲಿ, ಅದೆಲ್ಲದೂ ಸಹ ಈ 25ನೇ ಇಸ್ವಿಯಲ್ಲಿ ಖಂಡಿತ ನಿಮಗೆ ಮಾಡುವ ಶಕ್ತಿಯನ್ನು ಭಗವಂತ ಕೊಡಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಸುಖ ಸಂತೋಷ ನೆಮ್ಮದಿಯಿಂದ ಈ ಹೊಸ ವರ್ಷ ನೀವು ಚೆನ್ನಾಗಿ ಕಳೆಯುವಂತಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ 2025ನೇ ಇಸ್ವಿಯ ವರ್ಷ ಭವಿಷ್ಯ, ನಿಮ್ಮ ವೃಷಭರಾಶಿಯವರ ವರ್ಷ ಭವಿಷ್ಯವನ್ನು ನೋಡೋಣ ಬನ್ನಿ. ಬಹಳ ಪ್ರಮುಖವಾಗಿ ಗ್ರಹಸ್ಥಿತಿಗಳನ್ನು ನೋಡಬೇಕಾದ್ರೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂತಹ ಗ್ರಹಗಳನ್ನು ನಾವು ಪ್ರಧಾನವಾಗಿ ತೆಗೆದುಕೊಳ್ತೇವೆ ಈ ಒಂದು ವರ್ಷ ಭವಿಷ್ಯವನ್ನು ಹೇಳಬೇಕಾದ್ರೆ. ಆವಾಗ ಅದರಲ್ಲಿ ರಾಹು, ಕೇತು, ಶನಿ, ಗುರು, ಈ ಬಾರಿಯ ವಿಶೇಷ ಶುಕ್ರನನ್ನು ತೆಗೆದುಕೊಳ್ಬೋದು. ಯಾಕೆ ಅಂತಂದರೆ ಮೇ ಮಧ್ಯದ ಭಾಗ ತನಕ ಶುಕ್ರ ಒಂದೇ ಇಲ್ಲಿ ಮೀನ ರಾಶಿಯಲ್ಲಿ ಇರ್ತಾನೆ. ಸೊ ಅದರಿಂದ ಅದನ್ನು ಸಹ ನಾವು ತೆಗೆದುಕೊಂಡು ಬನ್ನಿ ವರ್ಷ ಭವಿಷ್ಯವನ್ನು ನೋಡೋಣ. ವೀಕ್ಷಕರೇ, ಮಾರ್ಚ್ 29ನೇ ತಾರೀಕು 28ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವ ಶನಿಗ್ರಹ ಮಾರ್ಚ್ 29ನೇ ತಾರೀಕು ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಅಂದರೆ ನಿಮ್ಮ ಲಾಭ ಸ್ಥಾನಕ್ಕೆ ಶನಿ ಸಂಚಾರ. ಇನ್ನು ಮೇ 14ನೇ ತಾರೀಕಿನ ತನಕ ನಿಮ್ಮ ರಾಶಿಯಲ್ಲೇ ಇರುವಂತಹ ಗುರುಗ್ರಹ ಮೇ 15ನೇ ತಾರೀಕಿಂದ ನಿಮ್ಮ ಮುಂದಿನ ರಾಶಿ ಅಂದರೆ ಮಿಥುನ ರಾಶಿಗೆ ಗುರು ಸಂಚಾರ. ಇನ್ನು ಮೇ 17ನೇ ತಾರೀಕಿನ ತನಕ ನಿಮಗೆ ಲಾಭಸ್ಥಾನದಲ್ಲಿದ್ದಂಥ ರಾಹು ನಂತರ ಕರ್ಮಸ್ಥಾನ ಅಂದರೆ 10ನೇ ಮನೆ ಅಂದರೆ ಕುಂಭರಾಶಿಗೆ ಸಂಚಾರ. ಕೇತುಗ್ರಹ ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಅಂದರೆ ಕನ್ಯಾದಲ್ಲಿದ್ದು ಸಿಂಹರಾಶಿಗೆ ಕೇತುಗ್ರಹ ಸಂಚಾರ. ಇನ್ನು ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ಮೇ ತನಕ ಇರಲಿದ್ದಾನೆ. ಇದು ಪ್ಲಸ್ ಪಾಯಿಂಟ್. ಇದು ಪ್ರಧಾನವಾದಂತಹ ಗ್ರಹಸ್ಥಿತಿಗಳು 2025ನೇ ಇಸ್ವಿಯಲ್ಲಿ. ವೀಕ್ಷಕರೇ, ಹೀಗಿರುವಾಗ ಭವಿಷ್ಯವನ್ನು ನೋಡ್ಲಿಕ್ಕೆ ಹೋದರೆ ವಿದ್ಯಾರ್ಥಿಗಳಿಂದ ಶುರು ಮಾಡೋಣ. 2025ನೇ ಇಸ್ವಿಯಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಒಂದು, ಅವರು ನಿಮ್ಮ ರಾಶಿಯಲ್ಲೇ ಗುರು ಇರೋದು ನಿಮ್ಮ ವಿದ್ಯೆಗೆ ಅನುಕೂಲ ಮಾಡುತ್ತದೆ. ನಿಮ್ಮ ರಾಶಿಗಿಂತ ಮುಂದಿನ ರಾಶಿಯಲ್ಲಿ ಗುರು ಇರ್ತಕ್ಕಂಥ ಗುರು ಬಲ ಅಂದರೆ ನಿಮಗೆ ಮೇ 15ನೇ ತಾರೀಕಿನ ನಂತರ ಏನು ಗುರು ಬಲ ಶುರುವಾಗ್ತದೆ ಅದು ಸಹ ನಿಮಗೆ ವಿದ್ಯೆಗೆ ಅನುಕೂಲ ಮಾಡಿಕೊಡಲಿದೆ. ಅಷ್ಟೇ ಅಲ್ಲ, ಮೊದಲ ಒಂದು ನಿಮಗೆ ಮೇ ತನಕ ಅಂದರೆ ಮೊದಲ ಒಂದು 4-5 ತಿಂಗಳುಗಳ ತನಕ ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ಲಾಭದಲ್ಲಿರ್ತಾನೆ. ಅದ್ಭುತವಾದಂತಹ ಶುಕ್ರ ಬಲ, ಶುಕ್ರ ಹಾಗೂ ಗುರುವಿನಲ್ಲಿ ಪರಿವರ್ತನ ಯೋಗವೂ ಸಹ ಆಗಲಿದೆ. ಅದರಿಂದ ನಿಮಗೆ ಈ 2025ನೇ ಇಸ್ವಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ಬರೋದಿದ್ರೆ. ಹಾಗೂ ವಿದ್ಯಾರ್ಥಿಗಳೇನಾದ್ರು ವಿದೇಶಕ್ಕೆ ಹೋಗಿ ವಿದ್ಯಾರ್ಜನೆ ಮಾಡಬೇಕು, ವಿದೇಶಕ್ಕೆ ಹೋಗಿ ಕಲಿಬೇಕು, ಫಾರಿನಲ್ಲಿ ಯಾವುದೋ ಆಸ್ಟ್ರೇಲಿಯಾಗೆ ಹೋಗಿ ಕಲಿಬೇಕು, ಆಮೇಲೆ ಮತ್ತಂದರೆ ದೊಡ್ಡ ವರ್ಷಗಳಿಗೆ ಹೋಗಿ ಕಲಿಬೇಕು ಅಂದಾಗ ದುಡ್ಡಿನ ಸಮಸ್ಯೆ ಆಗುತ್ತೆ. ಅಂದರೆ ಬ್ಯಾಂಕ್ ಲೋನ್ಗಳು ಬೇಕಾಗುತ್ತೆ, ಎಜುಕೇಷನ್ ಲೋನ್ ಎಲ್ಲ ಬೇಕಾಗುತ್ತೆ, ಖಂಡಿತವಾಗಿ ಸಿಗುತ್ತೆ, ಏನು ತೊಂದರೆ ಇಲ್ಲ. ಆದರೆ ನಿರ್ಧಾರಗಳು ಮಾಡೋಕ್ಕಿಂತ ಮುಂಚೆ ಒಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವು ಏನನ್ನ ಓದಬಹುದು ನಿಮ್ಮ ಜಾತಕದ ಪ್ರಕಾರ, ಅದು ನಿಮಗೆ ಕೂಡಿ ಬರುತ್ತಾ ಆ ವೃತ್ತಿ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಒಂದ್ಸಲ ಜಾತಕ ವಿಮರ್ಶೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇನ್ನು ನಂತರ ಬರ್ತಕ್ಕಂಥದ್ದು ಉದ್ಯೋಗಿಗಳು, ನಿರುದ್ಯೋಗಿ. ಉದ್ಯೋಗದ ಯೋಗ ಫಲ ತುಂಬ ಚೆನ್ನಾಗಿದೆ, ಖಂಡಿತವಾಗಿಯೂ ಇದೆ. ಯಾಕೆ ಅಂದರೆ ಕರ್ಮಾಧಿಪತಿಯಾದಂಥ ಶನಿಗ್ರಹ ಮಾರ್ಚ್ 29ನೇ ತಾರೀಕಿನ ತನಕ ಕರ್ಮಸ್ಥಾನದಲ್ಲೇ ಇದ್ದು ಆಮೇಲೆ ಲಾಭಸ್ಥಾನಕ್ಕೆ ಬರ್ತಾನೆ. ಅಲ್ಲಿಗೆ ಗೌರ್ಮೆಂಟ್ ಉದ್ಯೋಗವನ್ನು ಬಯಸ್ತಾ ಹುಡುಕ್ತಾ ಇರತಕ್ಕಂತಹ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ವೃಷಭರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಅದನ್ನ ಹೊರತುಪಡಿಸೂ ಸಹ ನೀವು ಜಾಬ್ ಟ್ರೈ ಮಾಡ್ತಾ ಇದ್ದೀರಾ ಅಂತಾದರೆ ತುಂಬ ಚೆನ್ನಾಗಿದೆ, ಅದ್ಭುತವಾದ ಶನಿ ಬಲ ಇದೆ, ಖಂಡಿತವಾಗಿ ಜಾಬ್ ಟ್ರೈ ಮಾಡಿ. ನಿರುದ್ಯೋಗಿ ವೃಷಭರಾಶಿಯವರಿಗೆ ಖಂಡಿತ ಜಾಬ್ ಸಿಗುತ್ತೆ. ಇನ್ನು ಜಾಬಲ್ಲಿ ಪ್ರಮೋಷನ್ ಬೇಕು ಅಂತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ ಏಪ್ರಿಲ್ ನಂತರ ಪ್ರಯತ್ನ ಮಾಡಬೇಕು. ಏಪ್ರಿಲ್ 1ನೇ ತಾರೀಕು ನಂತರ ಪ್ರಯತ್ನ ಮಾಡಿದ್ರೆ ಜಾಬಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ. ಅದಕ್ಕಿಂತ ಮುಂಚೆ ಆದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇರುತ್ತೆ. ಬಿಟ್ಟರೆ ಉದ್ಯೋಗಿಗಳಿಗೆ ಪ್ರಮೋಷನ್ ಅನ್ನತಕ್ಕಂಥದ್ದು ಏಪ್ರಿಲ್ 1ನೇ ತಾರೀಕಿನ ನಂತರ ಸ್ವಲ್ಪ ಜಾಸ್ತಿ ಚಾನ್ಸಸ್ ಇರುತ್ತೆ ನಿಮಗೆ. ಇನ್ನು
ಬಹಳ ಪ್ರಮುಖವಾಗಿ ರಾಜಕೀಯದಲ್ಲಿರ್ತಕ್ಕಂಥ ವೃಷಭ ರಾಶಿಯವರಿಗೆ 2025ನೇ ಇಸ್ವಿ ಅದ್ಭುತವಾದಂತಹ ಅವಕಾಶಗಳನ್ನು ಕೊಡಲಿದೆ. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳುವಂಥದ್ರಿಂದ ಹಿಡಿದು ನಿಮ್ಮ ಒಂದು ಒಳ್ಳೆಯ ಅಧಿಕಾರ ಪ್ರಾಪ್ತಿ ಯೋಗ ಫಲಗಳು ತುಂಬ ಚೆನ್ನಾಗಿದೆ ರಾಜಕೀಯದಲ್ಲಿರ್ತಕ್ಕಂಥ ವೃಷಭ ರಾಶಿಯವರಿಗೆ. ಇನ್ನು ನಂತರ ಒಂದು ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅಂದಾಗ ಬಹಳ ಪ್ರಮುಖವಾಗಿ ನಿಮಗೆ ಹೇಳ್ತೇನೆ, ಗುರುಬಲ ಶುರುವಾಗ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ವೃಷಭ ರಾಶಿಯವರಿಗೆ ಮೇ 15ನೇ ತಾರೀಕಿಂದ ಗುರುಬಲ ಶುರುವಾಗುತ್ತೆ ನಿಮಗೆ. ಸೊ ವಿವಾಹದ ವಿಚಾರದಲ್ಲಿ ಗುರುಬಲವೇ ನಿಮಗೆ ಅನುಕೂಲ ಮಾಡಿಕೊಡೋದು. ಸೊ ಅದರಿಂದಾಗಿ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನದ ವಿಚಾರದಲ್ಲಿ, ಸಂತಾನ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಸಂತಾನದ ವಿಚಾರದಲ್ಲಿ ಎಲ್ಲ ಮೇ ನಂತರ ಜೂನ್ ಆಚೆಗೆ ಖಂಡಿತವಾಗಿ ಅನುಕೂಲವಾಗಿಬಿಡುತ್ತೆ. ಆದರೆ ವಿವಾಹದ ವಿಚಾರದಲ್ಲಿ ಸ್ಪೆಷಲ್ ಅವಕಾಶ ಏನು ಅಂದರೆ ಜನವರಿಯಿಂದಲೇ ಶುಕ್ರಬಲ ಇರೋದ್ರಿಂದ ಜನವರಿಯಿಂದಲೇ ವಿವಾಹದ ವಿಚಾರಗಳು ಸಹ ಸ್ವಲ್ಪ ಜಾಸ್ತಿ ಅವಕಾಶಗಳು ಸಿಕ್ಕಿಬಿಡಲಿದೆ. ಇನ್ನು ವಿವಾಹ ದಾಂಪತ್ಯ ಆಮೇಲೆ ಸಂತಾನಕ್ಕೆ ಪ್ರಯತ್ನ ಮಾಡೋರಿಗೂ ಸಹ ಪಂಚಮದಲ್ಲಿರುವ ಕೇತು ಚತುರ್ಥಕ್ಕೆ ಬರ್ತಾನೆ, ಪಂಚಮ ಖಾಲಿ ಆಗುತ್ತೆ, ಗುರುಬಲ ಬೇರೆ ಬರುತ್ತೆ ಮೇಯಿಂದ ಆಚೆಗೆ. ಸೊ ಅಲ್ಲಿಗೆ ಸಂತಾನಕ್ಕೆ ಪ್ರಯತ್ನ ಮಾಡೋರು ವೆಯ್ಟ್ ಮಾಡಿ, ಮೇಯಿಂದ ಆಚೆಗೆ ಪ್ರಯತ್ನ ಮಾಡಿ, ಜೂನಿಂದ ಆಚೆಗೆ ಪ್ರಯತ್ನ ಮಾಡಿ ಸಂತಾನ ಆಗ್ಲಿಕ್ಕೆ ಅನುಕೂಲ ಆಗತ್ತೆ. ಇನ್ನು ವ್ಯಾಪಾರ ಬಿಸ್ನೆಸ್ ಮಾಡ್ತಕ್ಕಂಥವ್ರು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕು, ಯಾರು ಹೂಡಿಕೆದಾರರು ಸಿಗ್ತಾ ಇದ್ದಾರಾ ಅಂತ ಹುಡುಕೋರು ಇರ್ಬೋದು, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದರೆ ನಂಗೆ ಒಳ್ಳೆ ಪ್ರಾಫಿಟ್ ಬೇಕು, ಕ್ಯಾಶ್ ಒಳ್ಳೆ ಲಾಭ ಬೇಕು ಅನ್ನುವಂಥವ್ರು ಇರಬಹುದು. ಎಲ್ಲರಿಗೂ ಸಹ ಈ ಶುಕ್ರನ ಅನುಗ್ರಹ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ, ತುಂಬ ಚೆನ್ನಾಗಿ ಇನ್ವೆಸ್ಟರ್ಸ್ ಸಿಗ್ತಾರೆ. ಇಲ್ಲಿ ಒಂದು ಗಮನಿಸಬೇಕು, ಈಗ ಬಿಸ್ನೆಸ್ ಲೋನ್ ಅಂತ ಏನಾದ್ರು ನೀವು ಮಾಡೋಕ್ಕೆ ಹೋಗ್ತೀರಾ ಅಂತಾದರೆ ತುಂಬ ಬೇಗ ಸಿಗುತ್ತೆ ಅಂತ ಕಂಡು ಬರ್ತಾ ಇದೆ. ನೀವೊಂದು ಫ್ಯಾಕ್ಟ್ರಿ ಮಾಡಬೇಕು, ಯಾವುದೋ ಒಂದು ಶಾಪ್ ಮಾಡಬೇಕು, ಅದು ಅಂಗಡಿ ಮಾಡಬೇಕು, ಒಂದು ಇನ್ವೆಸ್ಟ್ಮೆಂಟ್ ಬೇಕು, ಒಂದು ಹೂಡಿಕೆ ಮಾಡಬೇಕು, ಒಂದು ಬಿಸ್ನೆಸ್ ಲೋನ್ ತುಂಬ ಚೆನ್ನಾಗಿ ಸಿಗುತ್ತೆ ವರ್ಷಕ್ಕೆ ಈ ಒಂದು 2025ನೇ ಇಸ್ವಿಯಲ್ಲಿ. ಎಲ್ಲಿ ತನಕ ಅಂದರೆ ನಿಮ್ಗೆ ಸಿಕ್ಕಾವಡೆ ಸಾಲ ಸಿಗುತ್ತೆ. ಅದು ಸಿಗುತ್ತೆ ಅಂತ ನೀವೇನಾದ್ರು ಯಾಮಾರ್ಬಿಟ್ರಿ ಅಂದರೆ ಮೈಕೆಲ್ಲ ಸಾಲ ಆಗ್ಬಿಡ್ತದೆ ನಿಮಗೆ. ಅಂದ್ರೆ ನೀವು ವರ್ಷಾಂತ್ಯಕ್ಕೆ ಹೋಗೋಷ್ಟರಲ್ಲಿ ಸಿಕ್ಕಾವಡೆ ಸಾಲಗಾರರಾಗ್ಬಿಟ್ಟಿರ್ತೀರ. ಯಾಕೆಂದ್ರೆ ಈಸಿಯಾಗಿ ಸಿಕ್ತು ಅಂತ ಮಾಡ್ತಾನೆ ಹೋದ್ರೆ ಏನಾಗುತ್ತೆ, ಸಿಕ್ಕಾವಡೆ ಸಾಲ ಆಗುತ್ತೆ. ಸೊ ಅದರಿಂದ ಸಾಲಗಳು ತುಂಬ ಚೆನ್ನಾಗಿ ಸಿಗುತ್ತೆ, ತುಂಬ ಈಸಿಯಾಗಿ ಸಿಗುತ್ತೆ. ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ, ಇಲ್ದರೂ ತಗೊಳಕ್ಕೆ ಹೋಗ್ಬಿಡಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮೊದಲ 5 ತಿಂಗಳಂತೂ ನೀವು ಏನೇ ಈಸಿಯಾಗಿ ಸಿಕ್ಬಿಡುತ್ತೆ ಸಾಲ, ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ ಸಾಲ. ನನ್ನ ಅನಿಸಿಕೆ ಪ್ರಕಾರ ಸಾಲ ತೀರಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ತುಂಬ ಈಸಿಯಾಗಿರುತ್ತೆ. ಆದ್ದರಿಂದ ದೊಡ್ಡ ದೊಡ್ಡ ಸಾಲಗಳೇನಾದ್ರು ಇದ್ದರೆ ಎಷ್ಟಾಗುತ್ತೋ ಅಷ್ಟು 2025ನೇ ಇಸ್ವಿ ಮೊದಲ 4-5 ತಿಂಗಳಲ್ಲಿ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ. ಸಾಲದ ವಿಚಾರದಲ್ಲಿ ಅನುಕೂಲ ಆಗೋದು 3-4 ತಿಂಗಳಾದ್ರಿಂದ ನೀವು ಪ್ರಯತ್ನ ಮಾಡಿದ್ರೂ ಸಿಗುತ್ತೆ, ಪ್ರಯತ್ನ ಮಾಡಿದ್ರೆ ತೀರಿಸಲೂಬಹುದು. ಸೊ ಅದರಿಂದ ತೀರಿಸೋ ವಿಚಾರದ ಹತ್ರ ಹೆಚ್ಚಿನ ಗಮನ ಕೊಟ್ಟರೆ ಜೀವನ ಸುಖಮಯವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಸೊ ನಿಮಗೆ ಬಿಟ್ಟಂಥ ವಿಚಾರ. ಈ ರಾಹುಕೇತುಗಳ ಸಂಚಾರದ ಬಗ್ಗೆ ಗಮನ ಹರಿಸಬೇಕು. ಯಾಕೆ ಅಂದರೆ ಮೇ 18ನೇ ತಾರೀಕು ನಂತರ ಕುಂಭರಾಶಿಗೆ ರಾಹು ಹೋಗ್ತಾನೆ ಅಂದರೆ ಸಂಚಾರಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದರೆ ನೀವು ಜಾಬಲ್ಲಿ ನಿಮಗೆ ಟ್ರಾನ್ಸ್ಫರ್ ಆಗಬಹುದು, ಅಥವಾ ಈ ಓಡಾಟಗಳು ಜಾಸ್ತಿ ಅಂದರೆ ದೂರ ಎಲ್ಲರೂ ಜಾಬ್ ನಿಮಗೆ ಆಗ್ಬಿಡ್ಬೋದು, ಸಿಕ್ಕಿದ್ರು ದೂರ ಸಿಗುತ್ತೆ. ಅಂದರೆ ಓಡಾಡಬೇಕಲ್ಲಿಗೆ ಅದು ತುಂಬ ನಿಮಗೆ ಸಮಸ್ಯೆ ಆಗಬಹುದು ಅಂತ ಅನಿಸ್ತಾ ಇದೆ. ಆಮೇಲೆ 2025ನೇ ಇಸ್ವಿಲಿ ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಸ್ತಿ ಅವಕಾಶಗಳು ಕಂಡು ಬರ್ತಾ ಇದೆ. ರಾಹು ಸಂಚಾರದಿಂದ, ಶುಕ್ರ ಸಂಚಾರದಿಂದ, ಕುಜ ನೀಚತ್ವದ ಯೋಗ ಫಲ ಇದೆಲ್ಲ ನೋಡಿದಾಗ ಖಂಡಿತವಾಗಿ ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿರುವ ವೃಷಭ ರಾಶಿಯವರಿಗೆ 2025 ತುಂಬ ಚೆನ್ನಾಗಿ ಅವಕಾಶಗಳು ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಅದಲ್ಲವಯ್ಯ ನೋಡಿ, ಪ್ರತಿ ಸಲನೂ ಬದಲಾವಣೆ ಜಗದ ನಿಯಮ. ಹಾಗೂ ಪ್ರತಿ ವರ್ಷವೂ ಸಹ ನೀವು ಏನೇನೋ ಹೊಸದು ಈ ವರ್ಷ ಹಿಂಗೆ ಮಾಡಬೇಕು, ಈ ವರ್ಷ ಹಿಂಗೆ ಮಾಡಬೇಕು, ಇದನ್ನು ಮಾಡಲೇಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ಅಲ್ವಾ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹಿಡಿದು ನೀವು 2025 ಇಸ್ವಿಯಲ್ಲಿ ಏನಂದ್ರು ಆಡ್ಕೊಳ್ಳಿ. ಯಾಕೆ ಈಗ ನಾನು ಕೂಡ ವೈಯಕ್ತಿಕವಾಗಿ ಒಂದಿಷ್ಟು ಮಾಡಬೇಕು. ಯಾಕೆಂದರೆ ನಮ್ಮ ಒಂದು ಸಂಕಲ್ಪ ಸೇವಾ ಟ್ರಸ್ಟ್ ಏನಿದೆ, ನಮ್ಮ ಟ್ರಸ್ಟ್ ವತಿಯಿಂದ ನಾವು ಹುಣ್ಣಿಮೆ, ಅಮಾವಾಸ್ಯೆ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಾವು ಹಿಂದೆ ಸಮರ್ಪಣಾ ಸೇವೆ ಅಂತಲೂ ಸಹ ಮಾಡ್ತಾ ಬರ್ತಾ ಇದ್ವಿ. ಈಗ ನಾವು ಸಂಕಲ್ಪ ಸೇವಾ ಟ್ರಸ್ಟ್ ನಮ್ದೀಗ ATG ಆಗಿದೆ, 12A ಆಗಿದೆ, ನಮ್ದೆಲ್ಲ ತಗೊಂಡಿರೋದು. ನಾವು ಈಗ ಸಂಕಲ್ಪ ಸೇವಾ ಟ್ರಸ್ಟ್ದು ಗೋ ಶಾಲೆಯನ್ನು ಸಹ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ, ಒಂದು ಯಾಗಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ, ಒಂದು ದೊಡ್ಡ ಆಶ್ರಮವನ್ನೇ ಕಟ್ತಾ ಇದ್ದೇವೆ.
ಸೊ ಅದಕ್ಕೆಲ್ಲ ಈಗ ಸದ್ಯದಲ್ಲೇ ಏನೋ ಹತ್ತಿರದಲ್ಲೇ ತಿಳಿಸ್ತೇವೆ. ಕೆಲವು ತಿಂಗಳಲ್ಲಿ ನಿಮಗೆಲ್ಲ ವಿಚಾರಗಳು ತಿಳಿಸ್ತೇವೆ. ಈ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ನೀವು ಮೊಬೈಲಲ್ಲಿ ನೋಡ್ಕೊಳ್ತಾ ಇದ್ರಿ ಲೈವ್ ಹೋಮನ, ಇನ್ನು ನೇರವಾಗಿಯೇ ಬಂದು ನೀವು ಪಾಲ್ಗೊಳ್ಳುವ ವಿಚಾರದಲ್ಲಿ ಒಂದು 2-3 ತಿಂಗಳಲ್ಲೇ ಅದನ್ನೆಲ್ಲ ವ್ಯವಸ್ಥೆ ಮಾಡಬೇಕು ಅಂತೆಲ್ಲ ಓಡಾಡ್ತಾ ಇದ್ದೇವೆ. ಸೊ ಪ್ರಯತ್ನ ನಡೀತಾ ಇದೆ ನಿರಂತರವಾಗಿ. ಖಂಡಿತವಾಗಿ ಯಶಸ್ಸು ಸಿಗುತ್ತೆ, ಭಗವದ ಅನುಗ್ರಹ ಇರುತ್ತೆ. ಗೋವುಗಳ ಮಧ್ಯೆ, ಗೋಲೋಕದ ಮಧ್ಯದಲ್ಲಿ ಯಾಗಶಾಲೆಯನ್ನು ಮಾಡಿ ಅದ್ಭುತವಾದ ಒಂದು ಪರಿಕಲ್ಪನೆ ನಡೀತಾ ಇದೆ. ಸಾಕಾರ ಆಗತ್ತೆ, ಗುರು ಅನುಗ್ರಹ ಆಗತ್ತೆ ಅಂತ ನನಗೆ ನಿಮ್ಮ ಒಂದು ಸಹಕಾರ ಅಂತೂ ಸಿಕ್ಕೇ ಸಿಗುತ್ತೆ. ಹೀಗೆ ನೀವು ಸಹ ಅಷ್ಟೇ ಪ್ರತಿ ವರ್ಷ ಏನೋ ಒಂದಿಷ್ಟು ಯೋಚನೆ ಮಾಡ್ತಿರ್ತೀರ, ಹೊಸದನ್ನು ಈ ವರ್ಷ ಹೊಸದಾಗಿ ಇದಿಷ್ಟು ಮಾಡಲೇಬೇಕು ಅಂತ. ಖಂಡಿತವಾಗಿ ಯೋಚನೆ ಮಾಡಿ, ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಆರೋಗ್ಯದ ವಿಚಾರವೂ ಬಂತು. ಮೊದಲ ಒಂದು 3-4 ತಿಂಗಳು ಅಷ್ಟು ಆರೋಗ್ಯ ಚೆನ್ನಾಗಿಲ್ಲ. ಒಂದು 4-5 ತಿಂಗಳ ನಂತರ, ಜೂನ್ ನಂತರ ಒಂದೊಂದಾಗಿ ನಿಮ್ಗೆ ಆರೋಗ್ಯ ಖಂಡಿತವಾಗಿ ಸರಿ ಹೋಗ್ತಾ ಬರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಬಾಧೆಗಳು ಅನ್ನುವಂಥದ್ದು ತೀರಾ ಜಾಸ್ತಿ ಇಲ್ಲ, ಇದ್ರೂ ಕೂಡ ಚಿಕ್ಕ ಪುಟ್ಟ ಪ್ರಮಾಣದಲ್ಲಿದೆ. ಅದು ಕೂಡ ಮೊದಲ 3-4 ತಿಂಗಳು ಮಾತ್ರ ಆರೋಗ್ಯ ಬಾಧೆಗಳು ನಿಮಗೆ ಜಾಸ್ತಿ ಇರತಕ್ಕಂಥದ್ದು, ದೀರ್ಘಕಾಲಿಕವಾಗಿಲ್ಲ. ಇನ್ನು ವೈಯಕ್ತಿಕ ಜಾತಕ ಬಹಳ ಪ್ರಮುಖವಾಗಿರ್ತದೆ. ನಾನು ಪ್ರತಿಯೊಬ್ಬರ ವೃಷಭ ರಾಶಿಯವರು ಹೇಳೋದು, ದಯವಿಟ್ಟು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದನ್ನು ಮಾಡಿಸ್ಕೊಳ್ದೇನೆ ಜಾಬ್ ರಿಸೈನ್ ಮಾಡೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ದೊಡ್ಡದಾಗಿ ಸಾಲ ಮಾಡೋದು, ಮದುವೆಗೆ ಪ್ರಯತ್ನ ಮಾಡೋದು, ಸಂತಾನಕ್ಕೆ ಏನು ಮಾಡಬೇಡಿ. ವೈಯಕ್ತಿಕ ಜಾತಕ ಪರಿಶೀಲನೆ ಇಲ್ಲದೆ ಮುಂದೇನು ಅನ್ನೋದು ಗೊತ್ತಿಲ್ಲದೆ, ಕ್ವಶನ್ ಮಾರ್ಕ್ ಇದ್ದಾಗ, ಹೇಗಿದೆ ಅಂತ ಗೊತ್ತಿಲ್ಲದೆ ಇದ್ದಾಗ ಕಣ್ಣು ಮುಚ್ಕೊಂಡು ನುಗ್ಕೊಂಡು ನಡೆಯೋದು ಒಂಥರ ಲಾಟ್ರಿ ಟಿಕೆಟ್ ತಗೊಂಡಂಗೆ. ಕ್ಲಿಕ್ಕು ಆಗ್ಬೋದು, ಫ್ಲಾಪು ಆಗ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಲಾಟ್ರಿ ಟಿಕೆಟ್ ಯಾವಾಗಲೂ ಸಹ ಸಾವಿರಾರು ಜನ ಟ್ರೈ ಮಾಡ್ತಾರೆ. ಲಾಟ್ರಿ ಸಿಗೋದು ಯಾರಿಗೆ? ಒಂದು 10 ಜನಕ್ಕೋ 100 ಜನಕ್ಕೂ ಸಿಗುತ್ತೆ. ಸಾವಿರಾರು ಜನ, ಲಕ್ಷಾಂತರ ಜನ ಲಾಟ್ರಿ ಟಿಕೆಟ್ ದುಡ್ಡು ಕೊಟ್ಟಿರ್ತಾರೆ. ದುಡ್ಡು ಹೊಡೆಯೋದು ಲಾಟ್ರಿ ಸಿಗೋದಾರಿಗೆ. ಹಾಗೆ ಈ ಗೊತ್ತಿಲ್ಲದ ಕಣ್ಣು ಮುಚ್ಕೊಂಡು ನುಗ್ಗುತ್ತಾ ಇದ್ದಾಗ ಎಲ್ಲೋ ಬೆರಳೆಣಿಕೆಯ ಜನಕ್ಕೆ ಪ್ರಾಫಿಟ್ ಆಗ್ಬೋದು, ಯಶಸ್ಸಾಗ್ಬಿಡ್ಬೋದು. ದೊಡ್ಡ ಪ್ರಮಾಣದ ಪ್ರವಾಹದ ಸ್ಥಿತಿಯಲ್ಲಿ ಜನಕ್ಕೆ ಏನಾಗ್ಬಿಡುತ್ತೆ, ಅವರು ಎಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ವೈಯಕ್ತಿಕ ಜಾತಕ ಬಹಳ ಪ್ರಮುಖವಾಗಿರುತ್ತೆ. ನೀವು ಫಿಲಮ್ ಫೀಲ್ಡಲ್ಲಿ ಇರ್ತಕ್ಕಂಥ ವೃಷಭ ರಾಶಿಯವರಾದರೆ ಅದ್ಭುತವಾದ ಯಶಸ್ಸನ್ನು ಮೊದಲ ಒಂದು 3-4 ತಿಂಗಳಲ್ಲೇ ನೋಡ್ಬಿಡ್ತೀರಿ. 25ನೇ ಇಸ್ವಿಯಲ್ಲಿ ಆಯ್ತಲ್ವಾ? ಇಡೀ ವರ್ಷವೂ ಸಹ ಸ್ವಲ್ಪ ಹೆಚ್ಚಾಗಿ ನೋಡ್ತೀರಾ, ಬಟ್ ಮೊದಲ 4-5 ತಿಂಗಳಲ್ಲೇ ಗೊತ್ತಾಗ್ಬಿಡುತ್ತೆ ಈ ವರ್ಷ ಈಸ್ ಗೋಯಿಂಗ್ ಟು ಬಿ ಸೂಪರ್ ಅನ್ನೋದು ನಿಮ್ಗೆ ಅನುಭವಕ್ಕೆ ಬಂದುಬಿಡುತ್ತೆ. ನಿಮಗೆ ವೃಷಭ ರಾಶಿಯವರಿಗೆ ಚೆನ್ನಾಗಾಗುತ್ತೆ, ಒಳ್ಳೇದಾಗಲಿ. ಖಂಡಿತವಾಗಿ ನೀವು ಯಾವುದೇ ಬಿಸ್ನೆಸ್ಸು ಏನೇ ಮಾಡೋದಾಗಲಿ, ಬಟ್ ಈ ಸೈಟ್ ತಗೊಳ್ಳೋದು, ಮನೆ ಕಟ್ಟೋದು ಎಲ್ಲ ಇದೆಯಲ್ಲ, ಮನೆ ಆಗಲೇ ಸೈಟ್ ಇದೆ ಅಂದರೆ ಮನೆ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಸೈಟ್ ಖರೀದಿ ಮಾಡ್ತೀರಾ ಅಂದರೆ ಮೊದಲೊಂದು 3-4 ತಿಂಗಳು ಸೈಟ್ ಖರೀದಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ಖರೀದಿ ಮಾಡಿಲ್ಲ ಅಂತಾದರೆ ಮೇ ನಂತರವೇ ಸೈಟ್ನ ಹುಡುಕಿ ಅದರ ನಂತರ ಒಂದು ತಕ್ಷಣ ಹಾಗೆ ನೀವು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಸೈಟ್ ಹುಡುಕುವಂಥದ್ದು ಇದೆಯಲ್ಲ, ಮೊದಲೊಂದು 2-3 ತಿಂಗಳು ಸೈಟ್ ಹುಡುಕ್ಲಿಕ್ಕೆ ಹೋಗಬೇಡಿ, ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಆಲ್ರೆಡಿ ಖರೀದಿ ಮಾಡಿರುವಂಥ ಸೈಟ್ ಇದ್ದರೆ ಮಾತ್ರ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಬಹುದು ಖಂಡಿತವಾಗಿ. ಈಗ ಏನೇ ನಾನು ಈ ಭವಿಷ್ಯವನ್ನು ಹೇಳಿದ್ರು, ವೈಯಕ್ತಿಕ ಜಾತಕವು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ. ನೇರವಾಗಿ ಬಂದು ನಾನು ಭೇಟಿ ಮಾಡ್ಬೋದು, ಇಲ್ಲ ಫೋನಲ್ಲೇ ಕನ್ಸಲ್ಟೇಷನ್ ತೊಗೊಬೋದು. ನಿಮಗೆ ಯಾವುದು ಅನುಕೂಲವೋ ಖಂಡಿತವಾಗಿ ಅದನ್ನೇ ಮಾಡ್ಬೋದು, ಆಯಿತಾ? ಸೊ ಆ ಪ್ರಕಾರವಾಗಿ ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ನಿರ್ಧಾರಗಳು ತೆಗೆದುಕೊಳ್ಳೋದು ಬಹಳ ಸುಲಭವಾಗ್ತದೆ, ಒಳ್ಳೆಯದಾಗ್ತದೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಈ ಪರಿಹಾರಗಳ ವಿಚಾರಕ್ಕೆ ಬಂದಾಗಲೂ ನೋಡಿ, ವೃಷಭ ರಾಶಿಯವರು ನಾನು ಹೇಳ್ತೀನಿ, ಈ 2025ನೇ ಇಸ್ವಿಯಲ್ಲಿ ನಿಮಗೆ ಶುಕ್ರ ಬಲ ತುಂಬ ಚೆನ್ನಾಗಿದೆ. ಒಂದು 3-4 ತಿಂಗಳು. ಸೊ ಮೊದಲ ಒಂದು 3-4 ತಿಂಗಳು ಬಿಳಿಯ ಬಣ್ಣ, ವೈಟ್ ಕಲರ್ನ ಸ್ವಲ್ಪ ಜಾಸ್ತಿ ಬಳಸಿ, ಗೊತ್ತಾಯ್ತಲ್ವಾ? ಆಮೇಲೆ ಲೋನ್ ಸ್ಯಾಂಕ್ಷನ್ ಆಗಬೇಕು ಅಂದ್ರೂ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಹೋದರೆ ಬೇಗ ಲೋನ್ ಸ್ಯಾಂಕ್ಷನ್ ಆಗುತ್ತೆ ನಿಮಗೆ, ಆಯಿತಾ? ಇದು ಒಂದು ಕಡೆ. ನಂತರ ಏನು ಮಾಡಬೇಕು, ಸ್ವಲ್ಪ ಯೆಲ್ಲೋ ಕಲರ್ಸ್ ಜಾಸ್ತಿ ಬಳಸಬೇಕು. ಲೈಟ್ ಕಲರ್ಸ್, ಲೈಟ್ ಯೆಲ್ಲೋ ಇಂಥ ಕಲರ್ಸ್ಗಳು ಸ್ವಲ್ಪ ಜಾಸ್ತಿ ಬಳಸಿ ನೀವು. ಆಮೇಲೆ ಹಾಗಂತ ನೀವು ಬ್ಲ್ಯಾಕ್ನ ಅವಾಯ್ಡ್ ಮಾಡಿ ಬ್ಲೂನ ಬಳಸ್ಬೋದು. ಯಾಕೆಂದರೆ ಬ್ಲೂ ಲಾಭಸ್ಥಾನಕ್ಕೆ ಬರ್ತಾನೆ ಶನಿ, ಬ್ಲೂನ ಬಳಸ್ಬೋದು. ಜಾಬ್ಗೆ ಹೋಗ್ಬೇಕಾದ್ರೆ ಒಂದು ಬ್ಲೂ ಶರ್ಟ್ ಇತ್ಯಾದಿಗಳನ್ನ ಹಾಕೊಳ್ಳೋದು. ಇದು ಬ್ಲ್ಯಾಕ್ ಆದಷ್ಟು ಅವಾಯ್ಡ್ ಮಾಡಿಲ್ಲ. ಬ್ಲ್ಯಾಕ್ನ ಕೆಳಗೆ ಆ್ಯಸ್ ಎ ಪ್ಯಾಂಟ್ ಎಲ್ಲ ಯೂಸ್ ಮಾಡ್ಬೋದು. ಶರೀರದ ಸೊಂಟದಿಂದ ಕೆಳಗಿನ ಭಾಗದಲ್ಲಿ ಬ್ಲ್ಯಾಕ್ ಯೂಸ್ ಮಾಡಬಹುದು, ಗೊತ್ತಾಯ್ತಲ್ವಾ? ಸೊ ಬ್ಲೂ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ಸ್ ಈ ಥರ ಎಲ್ಲ ಹಾಕೊಳ್ಳೋದು ಚೆನ್ನಾಗಿರ್ತದೆ. ಸೊ ನೋಡಿ, ನಾನು ಹೇಳುವಂಥದ್ದು ಆ ಕಲರ್ ಕಾಂಬಿನೇಷನ್ ಅದೇ ಥರ ಇರಬೇಕು. ಬಟ್ ಮೊದಲ ಒಂದು 3-4 ತಿಂಗಳುಗಳು ನೀವು ವೈಟ್ ಜಾಸ್ತಿ ಬಳಸಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಂತರದ ದಿನಗಳಲ್ಲಿ ಸ್ವಲ್ಪ ಲೈಟ್ ಕಲರ್ಸು ಎಲ್ಲೋ ಕಡೆ ಹೋಗಿ, ಇಲ್ಲ ಎಲ್ಲೋ ಹೆಂಗಾಗ್ತೀರಿ ಅಂತಂದರೆ ಬ್ಲೂ ಕಲರ್ಸ್ಗೆ ಸ್ವಲ್ಪ ಹೋಗಿ, ತೊಂದರೆ ಇಲ್ಲ, ಅಥವಾ ನಿಮ್ಮ ರಾಶಿಗೆ ಪರ್ಟಿಕ್ಯುಲರ್ ಆಗಿ ತುಂಬ ಚೆನ್ನಾಗಿ ಕೂಡಿ ಬರ್ತದೆ ಅಂತ ಕಂಡು ಬರ್ತಾ ಇದೆ. ಸೊ ಅದರ ಜೊತೆಗೆ
ಈ ವರ್ಷವೇ ಸ್ವಲ್ಪ ಚೆನ್ನಾಗಿದೆ ನಿಮಗೆ 2025ನೇ ಇಸ್ವಿ. 5 ಸಂಖ್ಯೆಯನ್ನು ಸ್ವಲ್ಪ ಜಾಸ್ತಿ ಬಳಸಿ, ತುಂಬ ಅನುಕೂಲ ಆಗುತ್ತೆ ನಿಮಗೆ ಅಂತ. ಮತ್ತದೇ ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡಿದಾಗ ಇನ್ನೂ ನಿಖರವಾಗಿ ಹೇಳಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು ವರ್ಷ ಭವಿಷ್ಯ. ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಎಲ್ಲರಿಗೂ. ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಈ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.